ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ದೇಶವನ್ನೇ ಬೆಚ್ಚಿ ಬೀಳಿಸಿರೋ ತಮಿಳುನಾಡಿನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಬೆಳವಣಿಗೆಯಾಗಿದೆ. ತಮಿಳುನಾಡಿನಾದ್ಯಂತ ನಟ ವಿಜಯ್ ವಿರುದ್ಧ ಆಕ್ರೋಶ ಎದ್ದಿದೆ. ವಿಜಯ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನೋ ಕೂಗು ಜೋರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಅಭಿಯಾನ ಶುರುವಾಗಿದೆ. ರ್ಯಾಲಿಗೆ ಮಧ್ಯಾಹ್ನ 12 ಗಂಟೆಗೆ ಬರ್ತೀನಿ ಅಂದಿದ್ದ ವಿಜಯ್ ತಡವಾಗಿ ಬಂದಿರೋದ್ರಿಂದಲೇ ಈ ಘಟನೆ ಸಂಭವಿಸಿದೆ. ಪೊಲೀಸರ ಮೇಲೆ, ಜನರ ಮೇಲೆ ಆರೋಪ ಮಾಡೋದನ್ನ ನಿಲ್ಲಿಸಿ 40 ಜನರ ಸಾವಿಗೆ ಕಾರಣರಾದ ವಿಜಯ್ರನ್ನ ಅರೆಸ್ಟ್ ಮಾಡಿ, ಇದಕ್ಕೆ ಅವರೇ ಹೊಣೆಗಾರರು ಅಂತ ಜನ ಕೆಂಡ ಕಾರ್ತಿದ್ದಾರೆ. ಅಲ್ಲದೆ ಅರೆಸ್ಟ್ ವಿಜಯ್ ಅನ್ನೋ ಹ್ಯಾಶ್ಟ್ಯಾಗ್ ವೈರಲ್ ಆಗ್ತಿದೆ. ಇನ್ನು ಜನ ವಿಜಯ್ ಮನೆಯತ್ತ ಹೋಗ್ಬೋದು ಅಂತ ಚೆನ್ನೈನಲ್ಲಿರೋ ವಿಜಯ್ ಅವರ ನಿವಾಸದಲ್ಲಿ ಪೊಲೀಸರು ಬಿಗಿ ಭದ್ರತೆ ನೀಡುತ್ತಿದ್ದಾರೆ. ಈ ಮಧ್ಯೆ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ 40ಕ್ಕೆ ಏರಿಕೆಯಾಗಿದೆ. ಹಲವರು ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಈ ಘಟನೆಗೆ ಆಡಳಿತಾರೂಢ ಡಿಎಂಕೆ ಕಾರಣ ಅಂತ ವಿಜಯ್ ಅವರ ಪಕ್ಷ ಆರೋಪಿಸಿದೆ. ಇದರ ಹಿಂದೆ ಡಿಎಂಕೆ ಪಕ್ಷದ ಪಿತೂರಿದೆ ಅಂತ ಹೇಳಿದೆ. ಅಲ್ಲದೆ ಈ ಘಟನೆ ತನಿಖೆ ನಡೆಸೋಕೆ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಅಥವಾ ಈ ಕೇಸನ್ನ ಸಿಬಿಐಗೆ ಒಪ್ಪಿಸಿ ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಜೊತೆಗೆ ಪೊಲೀಸರು ಹಾಕಿದ್ದ ಯಾವುದೇ ಕಂಡೀಷನ್ಸ್ನ ನಾವು ಉಲ್ಲಂಘನೆ ಮಾಡಿಲ್ಲ. ಈ ತರಹದ ಈವೆಂಟ್ ನಾವು ಹಲವು ನಗರಗಳಲ್ಲಿ ನಡೆಸಿದ್ದೇವೆ. ಕರೂರ್ನಲ್ಲಿ ಯಾಕೆ ಹೀಗಾಯಿತು ಅನ್ನೋದೇ ದೊಡ್ಡ ಪ್ರಶ್ನೆ. ಇದು ಅನುಮಾನ ಮೂಡಿಸುತ್ತೆ. ನಮಗೆ ಹೆಚ್ಚುವರಿ ಪೊಲೀಸ್ ಫೋರ್ಸ್ ಕೇಳಿದ್ರೂ ಕೊಡ್ಲಿಲ್ಲ ಅಂದಿದ್ದಾರೆ. ಇನ್ನು ನಟ ವಿಜಯ್ ಮೃತಪಟ್ಟವರ ಫ್ಯಾಮಿಲಿಗೆ ತಲಾ 20 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಜೊತೆಗೆ ಕಾಲ್ತುಳಿತದಲ್ಲಿ ಗಾಯಗೊಂಡವರಿಗೆ ನಮ್ಮ ಪಕ್ಷದ ಕಡೆಯಿಂದ ತಲಾ 2 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಇದು ಭರಿಸಲಾಗದ ನಷ್ಟ. ಈ ಘಟನೆಯಿಂದ ನನ್ನ ಮನಸ್ಸು ಮತ್ತು ಕಣ್ಣುಗಳು ದುಃಖದಿಂದ ತುಂಬಿವೆ. ಇದರಲ್ಲಿ ಮೃತಪಟ್ಟ ನನ್ನ ಸಹೋದರ ಹಾಗೂ ಸಹೋದರಿಯರ ಫ್ಯಾಮಿಲಿಗೆ ಸಂತಾಪ ಸೂಚಿಸುತ್ತೇನೆ. ಗಾಯಗೊಂಡವರು ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಮೃತಪಟ್ಟವರ ಫ್ಯಾಮಿಲಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಅತ್ತ ಸಿಎಂ ಸ್ಟಾಲಿನ್ ಮೃತಪಟ್ಟವರ ಫ್ಯಾಮಿಲಿಗೆ ತಲಾ 10 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಈ ಟ್ರಾಜಿಡಿ ಬಗ್ಗೆ ತಮಿಳುನಾಡು ಡಿಜಿಪಿ ಜಿ ವೆಂಕಟರಮಣ್ ಮಾತನಾಡಿದ್ದಾರೆ. ನಟ ವಿಜಯ್ ಲೇಟ್ ಆಗಿ ಬಂದಿರೋದೇ ಈ ದುರ್ಘಟನೆಗೆ ಕಾರಣ ಅಂತ ಹೇಳಿದ್ದಾರೆ. ಇದೊಂದು ದುರದೃಷ್ಟಕರ ಘಟನೆ. ಜನರು ನೀರು, ಆಹಾರವಿಲ್ಲದೆ ಸುಡೋ ಬಿಸಿಲಿನಲ್ಲಿ ನಿಂತಿದ್ರು. ಇದರಿಂದ ಜನಸಂದಣಿ ಹೆಚ್ಚಾಗ್ತಿದ್ದಂತೆ ಅವ್ಯವಸ್ಥೆ ಉಂಟಾಯಿತು. ಇನ್ನು ವಿಜಯ್ ಅವರ ಪಕ್ಷ ನಮ್ಮ ಬಳಿ ಸಂಜೆ 3ರಿಂದ ರಾತ್ರಿ 10 ಗಂಟೆವರೆಗೆ ಪರ್ಮಿಷನ್ ಕೇಳಿತ್ತು. ಆದ್ರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಟೈಮ್ ಹಾಕಿದ್ರು. ಮಧ್ಯಾಹ್ನ 1-2 ಗಂಟೆಗೆ ಬರ್ತಾರೆ ಅಂತ ತಿಳಿಸಿದ್ರು. ಅದಕ್ಕೆ ಬೆಳಿಗ್ಗೆ 11ರಿಂದಲೇ ಜನ ಸೇರೋಕೆ ಶುರು ಮಾಡಿದ್ರು. ಆದ್ರೆ ವಿಜಯ್ ಬಂದಿದ್ದು 7:40ಕ್ಕೆ. ಇದರಿಂದ ಜನ ಜಾಸ್ತಿ ಸೇರೋ ಹಾಗಾಯಿತು. ಜೊತೆಗೆ 10,000 ಜನರಿಗೆ ಪರ್ಮಿಷನ್ ಕೇಳಿದ್ರು. ಹಾಗಾಗಿ 1.2 ಲಕ್ಷ ಚದರಡಿ ವೆನ್ಯೂ ನೀಡಿದ್ವಿ. ನಂತರ 50,000 ಜನ ಸೇರಿದ್ರು ಅಂದಿದ್ದಾರೆ. ಇನ್ನು ರ್ಯಾಲಿ ವೇಳೆ ಜನಸಂದಣಿ ಗುರಿಯಾಗಿಸಿ ಕಲ್ಲು ತೂರಾಟ ಮಾಡಲಾಗಿತ್ತು ಮತ್ತು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ವೆಟ್ರಿ ಕಳಗಂ ಪಕ್ಷ ಆರೋಪ ಮಾಡಿತ್ತು. ಈ ಆರೋಪಗಳನ್ನೀಗ ತಮಿಳುನಾಡಿನ ಎಡಿಜಿಪಿ ಡೇವಿಡ್ಸನ್ ತಳ್ಳಿ ಹಾಕಿದ್ದಾರೆ. ಇಂಥ ಯಾವುದೇ ಘಟನೆ ನಡೆದಿಲ್ಲ. ಈ ಈವೆಂಟ್ ಡಿಲೇ ಆಗಿತ್ತು. ಇನ್ನೊಂದು ಕಡೆ ನಮಕ್ಕಲ್ ಅನ್ನೋ ಕಡೆ ವಿಜಯ್ ಅವರ ಮತ್ತೊಂದು ರ್ಯಾಲಿ ಸ್ಕೆಡ್ಯೂಲ್ ಆಗಿತ್ತು. ಅಲ್ಲಿನ ಜನರೆಲ್ಲ ನಂತರ ಕರೂರ್ಗೆ ಬಂದು ಸೇರಿದ್ರು. ಇದರಿಂದ ಜನಸಂದಣಿ ಜಾಸ್ತಿಯಾಗಿ ಕಂಟ್ರೋಲ್ ಮಾಡೋದು ಕಷ್ಟ ಆಯಿತು. 12,000 ಜನರಿಗಾಗಿ ಪರ್ಮಿಷನ್ ಪಡೆಯಲಾಗಿತ್ತು. ಅದಕ್ಕೆ ತಕ್ಕಂತೆ ಪೊಲೀಸ್ ಸಿಬ್ಬಂದಿನ ನಿಯೋಜಿಸಲಾಯಿತು ಅಂತ ಹೇಳಿದ್ದಾರೆ. ಅತ್ತ ಈ ಕಾಲ್ತುಳಿತದ ಸಂತ್ರಸ್ತರೊಬ್ಬರು ವಿಜಯ್ ವಿರುದ್ಧ ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ದುರ್ಘಟನೆಯ ತನಿಖೆ ಪೂರ್ಣಗೊಳ್ಳುವವರೆಗೂ ತಮಿಳಗ ವೆಟ್ರಿ ಕಳಗಂ ಪಕ್ಷದ ಮುಂದಿನ ಸಾರ್ವಜನಿಕ ಸಭೆಗೆ ಬ್ಯಾನ್ ಹೇರಿ ಅಂತ ಸೆಂಥಿಲ್ ಕಣ್ಣನ್ ಅನ್ನೋರು ಅರ್ಜಿ ಸಲ್ಲಿಸಿದ್ದಾರೆ. ಇತ್ತ ಸ್ಟಾಲಿನ್ ಸರ್ಕಾರ ಘಟನೆ ಬಗ್ಗೆ ತನಿಖೆ ನಡೆಸೋಕೆ ನಿವೃತ್ತ ನ್ಯಾಯಾಧೀಶರಾದ ಅರುಣಾ ಜಗದೀಶನ್ ಅವರ ನೇತೃತ್ವದಲ್ಲಿ ಆಯೋಗ ರಚನೆ ಮಾಡಿತ್ತು. ಈಗ ಅವರು ಕರೂರ್ಗೆ ಹೋಗ್ತಾರೆ ಅಂತ ಅನೌನ್ಸ್ ಮಾಡಿದೆ.
ಇನ್ನು ಘಟನೆ ನಡೆದಿರೋ ಸ್ಥಳದಲ್ಲಿ ಭೀಕರ ದೃಶ್ಯ ಕಂಡುಬಂದಿದೆ. ರಾಶಿ ರಾಶಿ ಶೂ ಮತ್ತು ಚಪ್ಪಲಿಗಳು, ನಜ್ಜುಗುಜ್ಜಾದ ವಾಟರ್ ಬಾಟಲ್ಸ್, ಹರಿದು ಹೋಗಿರೋ ಪಕ್ಷದ ಧ್ವಜ, ಬಟ್ಟೆಯ ತುಂಡುಗಳು, ಮುರಿದು ಬಿದ್ದಿರೋ ಕಂಬ ಎಲ್ಲ ರಸ್ತೆಯುದ್ದಕ್ಕೂ ಚಲಾಪಿಲ್ಲಿಯಾಗಿ ಬಿದ್ದಿವೆ. ಈ ನಡುವೆ ತಮಿಳುನಾಡಿನ ಶಿಕ್ಷಣ ಸಚಿವ ಅನ್ಬಿಲ್ ಮಹೇಶ್ ಘಟನೆಗೆ ಮನನೊಂದು ಬಿಕ್ಕಿ ಬಿಕ್ಕಿ ಅಳ್ತಿರೋ ವಿಡಿಯೋ ಹರಿದಾಡ್ತಿದೆ. ಇನ್ನು ಈ ಕಾಲ್ತುಳಿತ ಪ್ರಕರಣ ಸಂಬಂಧ ವೆಟ್ರಿ ಕಳಗಂ ಪಕ್ಷದ ಇಬ್ಬರು ಟಾಪ್ ರಾಜಕಾರಣಿಗಳ ಮೇಲೆ ಕೇಸ್ ದಾಖಲಿಸಲಾಗಿದೆ. ಒಬ್ಬರು ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಎನ್ ಆನಂದ್ ಆದ್ರೆ ಮತ್ತೊಬ್ಬರು ಪಕ್ಷದ ಜಂಟಿ ಪ್ರಧಾನ ಕಾರ್ಯದರ್ಶಿ ಸಿಟಿ ನಿರ್ಮಲ್ ಕುಮಾರ್. ಈ ಇಬ್ಬರನ್ನು ಈಗ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಇನ್ನು ತಮಿಳುನಾಡಲ್ಲಿ ಅಷ್ಟೆಲ್ಲ ಆಗ್ತಿದ್ರೂ ರಾಜ್ಯದಲ್ಲಿ ಜನ ಒಬ್ಬರ ಮೇಲೆ ಮತ್ತೊಬ್ಬರು ಬೀಳೋದು ನಿಂತಿಲ್ಲ. ಹಾಸನ ಜಿಲ್ಲೆಯ ಉದಯಗಿರಿಯಲ್ಲಿರೋ ಬಟ್ಟೆ ಮಳಿಗೆಯಲ್ಲಿ ಆಫರ್ ನೀಡಲಾಗಿದೆ ಅಂತ ಸುದ್ದಿ ಬಂದಿತ್ತು. ಇದರ ಬೆನ್ನಲ್ಲೇ ಜನ ಇದನ್ನ ಖರೀದಿ ಮಾಡೋಕೆ ದೊಡ್ಡ ಸಂಖ್ಯೆಯಲ್ಲಿ ಮುಗಿಬಿದ್ದಿದ್ದಾರೆ. ಕೊನೆಗೆ ಜನರನ್ನ ಚದುರಿಸೋಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇನ್ನು ಕನ್ನಡದ ಸಾಹಿತಿ ದಿವಂಗತ ಎಸ್ಎಲ್ ಭೈರಪ್ಪ ಅವರಿಗೆ ಪಿಎಂ ಮೋದಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಮನ್ ಕಿ ಬಾತ್ನ 126 ಸಂಚಿಕೆಯಲ್ಲಿ ಮಾತನಾಡಿರೋ ಅವರು, ನಾನು ಮತ್ತು ನನ್ನ ದೇಶ ವಿಚಾರವಾದಿ ಚಿಂತಕನನ್ನ ಕಳೆದುಕೊಂಡಿದ್ದೀವಿ. ಭೈರಪ್ಪ ಜೊತೆ ನಾನು ವೈಯಕ್ತಿಕ ಸಂಪರ್ಕ ಇಟ್ಕೊಂಡಿದ್ದೆ. ಹಲವು ವಿಚಾರಗಳ ಬಗ್ಗೆ ಚಿಂತನೆ ಮಾಡಿದ್ವಿ. ಅವರ ಕೃತಿಗಳು ಯುವ ಪೀಳಿಗೆಗೆ ದಾರಿದೀಪ ಅಂತ ಹೇಳಿದ್ದಾರೆ. ಇದೇ ವೇಳೆ 100 ವರ್ಷದ ಸಂಭ್ರಮದಲ್ಲಿರೋ ಆರ್ಎಸ್ಎಸ್ ಬಗ್ಗೆನೂ ಮೋದಿ ಮಾತುಗಳನ್ನಾಡಿದ್ದಾರೆ. ಕಳೆದ ಬಿಜೆಪಿ ಸರ್ಕಾರಕ್ಕೆ ಹೋಲಿಸಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಅನೇಕ ಇಲಾಖೆಗಳಲ್ಲಿ ಭ್ರಷ್ಟಾಚಾರ 2 ಪಟ್ಟು ಹೆಚ್ಚಾಗಿದೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘ ಕೆಎಸ್ಸಿಎ ಆರೋಪ ಮಾಡಿದೆ. ಈ ಬಗ್ಗೆ ಖುದ್ದು ಸಿಎಂಗೂ ಸೆಪ್ಟೆಂಬರ್ 25ರಂದು ಈ ಸಂಘ ಪತ್ರ ಬರೆದಿದೆ. ಅದರಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನೋ ಬಗ್ಗೆ ಡೀಟೇಲ್ ಮಾಹಿತಿ ನೀಡಿದೆ. ಪೌರಾಡಳಿತ, ನಗರಾಭಿವೃದ್ಧಿ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪಕ್ಷಪಾತವಾಗಿ ಟೆಂಡರ್ ನೀಡುತ್ತಿದ್ದಾರೆ. ಸಿಎಂ ಆದೇಶ ಮೀರಿ ತಮಗೆ ಬೇಕಾದವರಿಗೆ ಅನುಕೂಲ ಆಗೋ ತರ ಟೆಂಡರ್ ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಈ ಬಗ್ಗೆ ಹಲವು ಬಾರಿ ಪತ್ರ ಬರೆದಿದ್ರೂ ಸಂಬಂಧಪಟ್ಟ ಸಚಿವರು ಕ್ರಮ ತಗೊಂಡಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಬಾಕಿ ಬಿಲ್ ಬಿಡುಗಡೆ ಮಾಡೋದಾಗಿ ಸಿಎಂ ಹಲವು ಬಾರಿ ಭರವಸೆ ನೀಡಿದ್ರೂ ಈವರೆಗೂ ಅದನ್ನ ಈಡೇರಿಸಿಲ್ಲ. ಕಳೆದ ಏಪ್ರಿಲ್ನಲ್ಲಿ 50% ಬಾಕಿ ಹಣ ರಿಲೀಸ್ ಮಾಡೋದಾಗಿ ಹೇಳಿದ್ರು. ಬಟ್ ಅದು ಆಗಿಲ್ಲ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಅಸಮಾಧಾನ ಹೊರಹಾಕಿದ್ದಾರೆ. ಬೆಂಗಳೂರು ನಗರಕ್ಕೆ 2 ಪೊಲೀಸ್ ಕಮಿಷನರ್ಗಳ ನೇಮಕಕ್ಕೆ ಚಿಂತನೆ ನಡೆದಿದೆ ಅಂತ ಗೃಹ ಮಂತ್ರಿ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬಿಬಿಎಂಪಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಲಾಗಿದೆ. ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 5 ಮಹಾನಗರ ಪಾಲಿಕೆಗಳನ್ನು ರಚಿಸಲಾಗಿದೆ. ಅದರ ಭಾಗವಾಗಿ 2 ಪೊಲೀಸ್ ಕಮಿಷನರ್ಗಳ ನೇಮಕ ಮಾಡಬೇಕು ಅನ್ನೋ ಬೇಡಿಕೆ ಇದೆ. ಸದ್ಯ ಹೊಸದಾಗಿ ಕಮಿಷನರ್ ಹುದ್ದೆ ಸೃಷ್ಟಿ, ಅದರ ಸಾಧಕ ಬಾಧಕ, ಬೇಕಾಗೋ ಸಿಬ್ಬಂದಿ ಮತ್ತು ಖರ್ಚು ವೆಚ್ಚಗಳ ಬಗ್ಗೆ ಅಧ್ಯಯನ ಮಾಡಲಾಗುತ್ತಿದೆ. ಶೀಘ್ರವೇ ಸರ್ಕಾರ ಅಂತಿಮ ತೀರ್ಮಾನಕ್ಕೆ ಬರುತ್ತೆ ಅಂತ ಪರಮೇಶ್ವರ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರೀ ಮಳೆ ಆಗ್ತಿದೆ. ಅತ್ತ ಕೃಷ್ಣಾ ನದಿಗೆ ಮಹಾರಾಷ್ಟ್ರದ ಉಜನಿ ಡ್ಯಾಂನಿಂದ ಹೆಚ್ಚಿನ ಪ್ರಮಾಣದ ನೀರನ್ನ ಹೊರಗೆ ಬಿಡಲಾಗಿದೆ. ಹೀಗಾಗಿ ಭೀಮಾ ನದಿ ತೀರದಲ್ಲಿರೋ ಕಲಬುರಗಿ ಜಿಲ್ಲೆಯ ಬೆಣ್ಣಿದೋರ ಅನ್ನೋ ಕಡೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತ್ತ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಬಹುತೇಕ ಜಲಾವೃತಗೊಂಡಿದೆ. ಮಳಖೇಡ ತಾಂಡಾದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಹಾಗೆ ವಿಜಯಪುರ, ಯಾದಗಿರಿ, ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಗಳಲ್ಲಿ ಭಾರೀ ಪ್ರವಾಹ ಸೃಷ್ಟಿಯಾಗ್ತಿದ್ದಂತೆ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಪ್ರವಾಹ ಪರಿಸ್ಥಿತಿ ನಿಭಾಯಿಸೋಕೆ ತುರ್ತು ಕ್ರಮ ತಗೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆ 4 ಜಿಲ್ಲೆ ಡಿಸಿ ಹಾಗೂ ಜಿಲ್ಲಾ ಸಿಇಒಗಳು ಖುದ್ದು ತಾವೇ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ವಿಸಿಟ್ ಕೊಡಬೇಕು. ಗ್ರಾಮೀಣಾಭಿವೃದ್ಧಿ ಇಲಾಖೆ, ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು. ಮನುಷ್ಯ ಮತ್ತು ಜಾನುವಾರುಗಳ ಪ್ರಾಣಹಾನಿ ಆಗದಂತೆ ಎಚ್ಚರಿಕೆ ಕ್ರಮ ತಗೋಬೇಕು ಅಂತ ಸೂಚಿಸಲಾಗಿದೆ. ಇನ್ನೊಂದು ಕಡೆ ಅತ್ತ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನಲ್ಲಿ ಭಾರೀ ಮಳೆ ಆಗ್ತಿದೆ. ಪರಿಣಾಮ 15ಕ್ಕೂ ಹೆಚ್ಚು ಮನೆಗಳು ಕುಸಿದಿವೆ. 450 ಹೆಕ್ಟೇರ್ ಪ್ರದೇಶದಲ್ಲಿದ್ದ ಬೆಳೆಗೆ ಹಾನಿಯಾಗಿದೆ. ಇನ್ನು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿ ಬರ್ತಿದ್ದಂತೆ ಪರಾರಿಯಾಗಿದ್ದ ದಿಲ್ಲಿಯ ಸ್ವಾಮಿ ಚೈತನ್ಯಾನಂದ ಸರಸ್ವತಿನ ಯುಪಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಆಗ್ರಾದ ಹೋಟೆಲ್ನಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಇನ್ನಿವರು ಎಸ್ಕೇಪ್ ಆದಾಗಿನಿಂದ ಅಂದ್ರೆ ಕಳೆದ 4 ದಿನಗಳಿಂದ 60 ಲಕ್ಷ ರೂಪಾಯಿ ವಿತ್ಡ್ರಾ ಮಾಡಿಕೊಂಡಿದ್ದಾರೆ. ಅದರಲ್ಲಿ 30 ಲಕ್ಷ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇನ್ನು ಮುಂದಿನ ತಿಂಗಳು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ವಿಜಯದಶಮಿ ವೇಳೆ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮ ನಡೆಸಲಿದೆ. ಈ ಈವೆಂಟ್ಗೆ ಚೀಫ್ ಗೆಸ್ಟ್ ಆಗಿ ಸಿಜೆಎ ಬಿಆರ್ ಗವಾಯಿ ಅವರ ತಾಯಿ ಡಾಕ್ಟರ್ ಕಮಲ್ ತಾಯಿ ಗವಾಯಿ ಅವರನ್ನ ಇನ್ವೈಟ್ ಮಾಡಲಾಗಿದೆ ಅಂತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಅಕ್ಟೋಬರ್ 5ಕ್ಕೆ ಈ ಕಾರ್ಯಕ್ರಮ ನಡೆಯಲಿದ್ದು ಇದರಲ್ಲಿ ಆರ್ಎಸ್ಎಸ್ ಹಿರಿಯ ನಾಯಕ ಜೆ ನಂದಕುಮಾರ್ ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಅಸ್ಸಾಂನಲ್ಲಿ ದೊಡ್ಡ ಎನ್ಕೌಂಟರ್ ಕಾರ್ಯಾಚರಣೆ ನಡೆದಿದೆ. ಸ್ಥಳೀಯ ಉದ್ಯಮಿಯನ್ನ ಅಪಹರಿಸೋಕೆ ಸಿದ್ಧತೆ ನಡೆಸಿದ್ದ ಶಸ್ತ್ರಸಜ್ಜಿತ ಗ್ಯಾಂಗ್ನ 4ರನ್ನ ಎನ್ಕೌಂಟರ್ನಲ್ಲಿ ಹೊಡೆದುರುಳಿಸಲಾಗಿದೆ. ಇವರನ್ನ ಮುಕುಂದರಾಬಾ, ಸುಬುರ್ ಅಲಿ, ಜಹೀದುಲ್ ಇಸ್ಲಾಂ ಮತ್ತು ಚೆಂಗ್ಪಾತ್ ಮರಕ್ ಅಂತ ಗುರುತಿಸಲಾಗಿದೆ. ಅಸ್ಸಾಂನ ಗೋಲ್ಪರಾದಲ್ಲಿ ಗುಪ್ತಚರ ಮಾಹಿತಿ ಆಧರಿಸಿ ಈ ಕಾರ್ಯಾಚರಣೆ ನಡೆಸಲಾಗಿದೆ.
ಜಮ್ಮು ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳಿಂದ ಕ್ಲೀನ್ ಕಾಶ್ಮೀರ ಅಭಿಯಾನ ಮುಂದುವರೆದಿದೆ. ಎಲ್ಒಸಿ ಮೂಲಕ ಭಾರತಕ್ಕೆ ಒಳನುಸುಳುತ್ತಿದ್ದ ಇಬ್ಬರು ಪಾಕ್ ಉಗ್ರರಿಗೆ ಭದ್ರತಾ ಪಡೆಗಳು ಟಿಕೆಟ್ ಕೊಟ್ಟಿವೆ. ಉಗ್ರರು ಮತ್ತು ಸೇನೆಯ ಮಧ್ಯೆ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಜಮ್ಮು ಕಾಶ್ಮೀರದ ಕುಪ್ವಾರ್ ಜಿಲ್ಲೆಯ ಕೆರಾನ್ ಸೆಕ್ಟರ್ನಲ್ಲಿ ಸೇನೆ ಈ ಆಪರೇಷನ್ ನಡೆಸಿದ್ದು, ಸದ್ಯ ಆ ಭಾಗದಲ್ಲಿ ಸೇನೆ ಕಾರ್ಯಾಚರಣೆ ಕಂಟಿನ್ಯೂ ಮಾಡಿದೆ. ಇನ್ನು ದೇಶದಲ್ಲಿ ಭದ್ರತಾ ಪಡೆಗಳಿಂದ ಕೆಂಪು ಉಗ್ರರ ಸಂಹಾರ ಕಂಟಿನ್ಯೂ ಆಗಿದೆ. ಛತ್ತೀಸ್ಗಢದ ಕಾಂಕೇರ್ ಜಿಲ್ಲೆಯಲ್ಲಿ 3 ನಕ್ಸಲರನ್ನ ಭದ್ರತಾ ಪಡೆಗಳು ಹೊಡೆದುರುಳಿಸಿವೆ. ಕಾರ್ಯಾಚರಣೆ ವೇಳೆ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಆ ಭಾಗದಲ್ಲಿ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಇನ್ನು ಈಶಾನ್ಯ ರಾಜ್ಯ ಮಣಿಪುರದಲ್ಲಿ 6 ಜನ ಬಂಡುಕೋರರನ್ನ ಅರೆಸ್ಟ್ ಮಾಡಲಾಗಿದೆ. ಇವರು ನಿಷೇಧಿತ ಪೀಪಲ್ಸ್ ಲಿಬರೇಷನ್ ಆರ್ಮಿ ಸೇರಿದಂತೆ ವಿವಿಧ ಸಂಘಟನೆಗಳ ಸದಸ್ಯರು ಅಂತ ಪೊಲೀಸರು ಹೇಳಿದ್ದಾರೆ. ಭಾರತದ ವಿರುದ್ಧ ಸುಂಕ ಸಮರ ಸಾರಿರೋ ಟ್ರಂಪ್ ಪಾಕ್ ಪಿಎಂ ಶಹಬಾಜ್ ಶರೀಫ್ ಹಾಗೂ ಬಾಂಗ್ಲಾ ಕೇರ್ ಟೇಕರ್ ಪಿಎಂ ಯೂನಸ್ ವಿರುದ್ಧ ಪಶ್ಚಿಮ ಬಂಗಾಳ ಜನ ವಿಶಿಷ್ಟ ರೀತಿಯಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಪಶ್ಚಿಮ ಬಂಗಾಳದ ಫೇಮಸ್ ದುರ್ಗಾ ಪೂಜೆಯಲ್ಲಿ ದುರ್ಗೆ ಮಹಿಷಾಸುರ ರಾಕ್ಷಸನ ಸಂಹಾರ ಮಾಡಿದ ರೀತಿಯಲ್ಲಿ ಇವರಿಬ್ಬರನ್ನ ಸಂಹಾರ ಮಾಡೋ ತರ ದುರ್ಗಾಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹರಾಂಪುರದಲ್ಲಿ ಟ್ರಂಪ್ರನ್ನ ರಾಕ್ಷಸನಂತೆ ಬಿಂಬಿಸಿ ದುರ್ಗೆ ಸಂಹಾರ ಮಾಡ್ತಿರೋ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ. ಭಾರತದ ಮೇಲೆ 50% ಟ್ಯಾರಿಫ್, ವೀಸಾ ದರ ಏರಿಕೆ ಹೀಗೆ ಟ್ರಂಪ್ರ ಭಾರತ ವಿರೋಧಿ ಕ್ರಮಗಳಿಗೆ ಪ್ರತಿಯಾಗಿ ನಾವು ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೀವಿ ಅಂತ ಪೂಜಾ ಕಮಿಟಿ ಆಯೋಜಕರು ತಿಳಿಸಿದ್ದಾರೆ. ಇನ್ನು ಟ್ರಂಪ್ ಮೂರ್ತಿ ಬೆನ್ನಲ್ಲೇ ಇದೇ ಬಂಗಾಳದ ಬಹರಾಂಪುರದಲ್ಲಿ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ರನ್ನ ರಾಕ್ಷಸನ ತರ ಮೂರ್ತಿ ಮಾಡಲಾಗಿದೆ. ಅದರಲ್ಲಿ ದುರ್ಗೆ ರಾಕ್ಷಸನ ತರ ಯೂನಸ್ರನ್ನ ಸಂಹರಿಸಿದಂತೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದರಲ್ಲಿ ದುರ್ಗೆಯ 10 ಕೈಗಳನ್ನ ತೋರಿಸಲಾಗಿದ್ದು, ಈ ಪೈಕಿ ಒಂದು ಕೈಲಿ ಶಹಬಾಜ್ ಶರೀಫ್ ತಲೆನ ಹಿಡಿದಿರೋದು ಕಂಡುಬಂದಿದೆ. ಈ ಮೂರ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐಗೆ ನೂತನ ಅಧ್ಯಕ್ಷರ ನೇಮಕವಾಗಿದೆ. ದಿಲ್ಲಿ ತಂಡದ ಮಾಜಿ ನಾಯಕ ಮಿಥುನ್ ಮನ್ಹಾಸ್ ಬಿಸಿಸಿಐಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮುಂಬೈನಲ್ಲಿ ನಡೆದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಿಥುನ್ ಮನ್ಹಾಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಮುಂಚೆ ಬಿಸಿಸಿಐ ಅಧ್ಯಕ್ಷರಾಗಿದ್ದ ರೋಜರ್ ಬಿನ್ನಿ ಅವರ ಅಧಿಕಾರಾವಧಿ ಕಳೆದ ಆಗಸ್ಟ್ನಲ್ಲಿ ಮುಕ್ತಾಯಗೊಂಡಿತ್ತು. ಮನ್ಹಾಸ್ ಈ ಹಿಂದೆ ದುಲೀಪ್ ಟ್ರೋಫಿಗಾಗಿ ಉತ್ತರ ವಲಯದ ಸಂಚಾಲಕರಾಗಿದ್ರು. ಅಲ್ಲದೆ ಐಪಿಎಲ್ನಲ್ಲಿ ಗುಜರಾತ್ ಟೀಮಲ್ಲಿ ಸಹಾಯಕ ಸಿಬ್ಬಂದಿ ಆಗಿದ್ರು. ಸದ್ಯ ಜಮ್ಮು ಕಾಶ್ಮೀರ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ರು. ವಿಶೇಷ ಅಂದ್ರೆ ಇವರು ಭಾರತದ ಪರವಾಗಿ ಒಂದೂ ಅಂತಾರಾಷ್ಟ್ರೀಯ ಮ್ಯಾಚ್ ಆಡಿಲ್ಲ. ಈಗ ಬಿಸಿಸಿಐನ ಅಧ್ಯಕ್ಷರಾಗಿದ್ದಾರೆ. ಭಾರತ ಮತ್ತು ಪಾಕ್ ಮಧ್ಯೆ ದುಬೈನಲ್ಲಿ ಏಷ್ಯಾ ಕಪ್ ಟಿ20 ಫೈನಲ್ ಮ್ಯಾಚ್ ನಡೆಯುತ್ತಿದೆ. ಚಾಂಪಿಯನ್ ಪಟ್ಟಕ್ಕಾಗಿ 2 ತಂಡಗಳು ತೀವ್ರ ಪೈಪೋಟಿ ನಡೆಸಿದ್ದು, ದುಬೈ ಸ್ಟೇಡಿಯಂನಲ್ಲಿ ಕೆಲ ವಸ್ತುಗಳಿಗೆ ಬ್ಯಾನ್ ಹೇರಲಾಗಿದೆ. ಪಟಾಕಿಗಳು, ಸಂಘಟಕರು ಅನುಮೋದಿಸದ ಧ್ವಜಗಳು ಮತ್ತು ಬ್ಯಾನರ್ ತರುವುದನ್ನು ನಿಷೇಧಿಸಲಾಗಿದೆ. ದುಬೈ ಪೊಲೀಸರು ಈ ಗೈಡ್ಲೈನ್ಸ್ ಹೊರಡಿಸಿದ್ದಾರೆ. ಜೊತೆಗೆ ಚೂಪಾದ ವಸ್ತುಗಳು, ವಿಷಕಾರಿ ವಸ್ತುಗಳು, ಲೇಸರ್ ಪಾಯಿಂಟರ್ಸ್, ರಿಮೋಟ್ ಕಂಟ್ರೋಲ್ ಡಿವೈಸ್ಗಳು, ಸೆಲ್ಫಿ ಸ್ಟಿಕ್ಸ್ ಸೇರಿದಂತೆ ಹಲವು ವಸ್ತುಗಳಿಗೆ ನಿಷೇಧ ಹೇರಲಾಗಿದೆ. ಈ ಕ್ರಮವನ್ನು ಉಲ್ಲಂಘಿಸಿದವರಿಗೆ 1.2 ಲಕ್ಷದಿಂದ 7.24 ಲಕ್ಷ ರೂಪಾಯಿ ದಂಡ ವಿಧಿಸುವುದಾಗಿ ದುಬೈ ಪೊಲೀಸರು ಹೇಳಿದ್ದಾರೆ. ಜೊತೆಗೆ ಕ್ರಿಕೆಟಿಗರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡೋದು, ಅವರ ಮೇಲೆ ಏನಾದರೂ ಎಸೆಯೋದು ಮಾಡಿದರೆ ಅವರಿಗೂ 2.41 ಲಕ್ಷ ರೂಪಾಯಿಯಿಂದ 7.24 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತೆ ಹಾಗೂ ಕಾನೂನು ಕ್ರಮ ಕೂಡ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಟಿಕೆಟ್ ಹೋಲ್ಡರ್ಸ್ ಪಂದ್ಯ ಪ್ರಾರಂಭವಾಗೋ 3 ಗಂಟೆಗಳ ಮುಂಚೆ ಸ್ಟೇಡಿಯಂಗೆ ಬರಬೇಕು ಅಂತಲೂ ಸೂಚಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.